ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಮೆಲ್ರಿಗೂ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಇನ್ನು ಹೊಸ ವರ್ಷ ಬಂತು, 24 ಹೋಯ್ತು, 25 ಎಂಟ್ರಿ ಕೊಟ್ಟಿದೆ. 24ಅಲ್ಲಿ ಆಗಿರೋ ನೋವು, ಕಷ್ಟ, ಖುಷಿ ಎಲ್ಲನೂ ನೆನ್ಪು ಮಾಡ್ಕೊತ ಈ 25ನ ಹೊಸದಾಗಿ ಆರಂಭಿಸೋಣ ಅಂತ ನಾವು ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ. ದೇವಸ್ಥಾನಕ್ಕೆ ಹೊರಡೋಕ್ಕಿಂತ ಮುಂಚೆ ಮನೇಲಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಹೊರಡೋಣ ಅಂತ ಕಾರಿಗೆ ದೇವ್ರ ಮನೇಲೆಲ್ಲ ಪೂಜೆ ಮಾಡಿ ಹೊರಡೋಣ ಅಂತ ಪೂಜೆ ಮಾಡ್ತಾ ಇದ್ದೀವಿ. ಅದು ಬಂದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಧರ್ಮಸ್ಥಳ ಮತ್ತು ಕೆಲವು ಪ್ಲೇಸಸ್ ಆ ಕಡೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಮಂಗಳಾರತಿ ತಗೊಂಡು ಗಾಡಿ ಬೀಗ ಇಸ್ಕೊಂಡು ಹಿರಿಯರ ಆಶೀರ್ವಾದ ತಗೊಂಡು ಮನೆಯಿಂದ ಹೊರಡೋಣ ಅಂತ ತಯಾರಾಗಿ ಎಲ್ಲರೂ ಆಚೆ ಬಂದ್ವಿ. ಇದು ನೋಡ್ಬೋದು, ಇದು ಕಾರಲ್ಲಿ ಹೊರಟಿದ್ದೀವಿ. ಅಲ್ಲಿ ಕಾಣಿಸ್ತಿರೋ ದೇವಸ್ಥಾನ ಬಂದು ಕೃಷ್ಣನ ದೇವಸ್ಥಾನ. ಈ ಕಡೆ ಕೃಷ್ಣನ ದೇವಸ್ಥಾನ ಇದೆ, ಮತ್ತು ಇನ್ನು ಈ ಕಡೆ ಬಂದರೆ ಬಸವಣ್ಣನ ದೇವಸ್ಥಾನ ಇದೆ. ನಮ್ಮ ಮನೆ ಬಂದು ಎರಡರ ಮಧ್ಯೆ ಇದೆ, ಆ ಕಡೆ ಕೃಷ್ಣನ ದೇವಸ್ಥಾನ, ಈ ಕಡೆ ಬಸವಣ್ಣನ ದೇವಸ್ಥಾನ. ಸೊ ಮನೇಲಿ ಎಲ್ಲರೂ ಹೊರಟ್ವಿ, ಆದರೆ ನಮ್ಮ ಮತ್ತೆ ನನ್ನ ತಂಗಿ ಬಂದಿರಲಿಲ್ಲ. ಇನ್ನು ಮಿಗ್ದವ್ರು ನಾವೆಲ್ಲ ಹೊರಟ್ವಿ. ನಾವು ಹೊರಟಿದ್ದು ನೈಟ್ ಆಗೋಗಿತ್ತು. ನಾವು ಧರ್ಮಸ್ಥಳ ಸೇರೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಸೊ ಅಲ್ಲಿ ನಾನು ಅಷ್ಟಾಗಿ ಏನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಕೂದಲು ಕೊಡೋದೆಲ್ಲ ಇತ್ತಲ್ವ. ಬೆಳಗಿನ ಜಾವನೇ ಸ್ನಾನ ಮಾಡಿಕೊಂಡು ಕೂದಲೆಲ್ಲ ಕೊಟ್ಟು ಮತ್ತೆ ಟಿಫನ್ ಎಲ್ಲ ಮಾಡಿಕೊಂಡು ಹೋಟ್ಲಲ್ಲಿ ದೇವ್ರ ದರ್ಶನ ಮಾಡೋಣ ಅಂತ ಹೊರಟ್ವಿ. ದೇವ್ರ ದರ್ಶನ ಮಾಡ್ಕೊಂಡ್ವಿ ಆರಾಮಾಗಿ. ಅಷ್ಟೊಂದು ರಶ್ ಏನು ಇರಲಿಲ್ಲ. ಹಾಫ್ ಆನ್ ಅವರ್ 1 ಅವರ್ಗೆಲ್ಲ ಆಚೆ ಬಂದ್ಬಿಟ್ವಿ ನಾವು ದರ್ಶನ ಮುಗಿಸ್ಕೊಂಡು. ಇನ್ನು ದರ್ಶನ ಮುಗಿಸ್ಕೊಂಡು ಹೊರಟ್ವಲ್ಲ ಅಂತ ಅಲ್ಲಿಂದ ತಿರ್ಗಾ ಸೌತ್ ಅಡ್ಕಾಗೆ ಹೋದ್ವಿ. ಇಲ್ಲಿ ನೋಡ್ಬೋದು, ಸೌತ್ ಅಡ್ಕ ನಡ್ಕೊಂಡು ಹೋಗ್ತಾ ಇರೋ ನನ್ನ ಮಗ ಅವ್ರ ಅಪ್ಪನ ಮೇಲೆ ಕುತ್ಕೊಂತ ಅಲ್ಲೇ ಮಾಡ್ಕೊತಾ ಇದ್ದಾನೆ. ಅಲ್ಲೂ ಕೂಡ ಅಷ್ಟೊಂದು ರಶ್ ಏನು ಇರಲಿಲ್ಲ, ಸುಮಾರಾಗಿದ್ರು. ಅಲ್ಲೂ ಕೂಡ ದರ್ಶನ ಚೆನ್ನಾಗಿ ಆಯಿತು. ಅಲ್ಲೂ ಕೂಡ ನಾವು ಹೋಗೋ ಟೈಮಲ್ಲಿ ಅಭಿಷೇಕ ಮತ್ತು ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ಇಲ್ಲಿ ನೋಡ್ಬೋದು, ಗಂಟೆಗಳನ್ನ ಕಟ್ಟಿದ್ದಾರೆ. ಆರ್ಕೆ ಮಾಡ್ಕೊಂಡಿರೋರು ಏನಾದರೂ ಅಂದ್ಕೊಂಡಿರ್ತಾರಲ್ವ, ಅದು ನೆರವೇರಲಿ ಅಂತ ಅಲ್ಲಿ ಆ ಥರ ಗಂಟೆನ ಕಟ್ತಾರೆ. ಸೌತ್ ಅಡ್ಕದಲ್ಲಿ ಏನಂದರೆ ದೇವಸ್ಥಾನಕ್ಕೆ ಗುಡಿ ಥರ ಏನೂ ಇಲ್ಲ, ಗರ್ಭಗುಡಿ ಥರ ಅದರ ಏನೂ ಇಲ್ಲ, ಓಪನ್ ಆಗಿದೆ ಫುಲ್ಲು ದೇವಸ್ಥಾನ. ಆರಾಮಾಗಿ ನೋಡ್ಬೋದು. ನಾವು ಹೋಗೋ ಟೈಮಲ್ಲಿ ಅಭಿಷೇಕ ಎಲ್ಲ ಆಗ್ತಿತ್ತಲ್ಲ, ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಂದ್ವಿ. ಇನ್ನು ಅಲ್ಲೆಲ್ಲ ಒಂದು ಫೋಟೋಗಳೆಲ್ಲ ಹಿಡ್ಕೊಂಡು ತಿರ್ಗಾ ಅಲ್ಲಿಂದ ಕುಕ್ಕೆಗೆ ಹೊರಟ್ವಿ. ಕುಕ್ಕೆಲ್ಲೂ ಏನು ಅಷ್ಟೊಂದು ರಶ್ ಏನು ಇರಲಿಲ್ಲ ನಮಗೆ ನಾವು ಹೋಗಿದ್ದ ಟೈಮಲ್ಲಿ. ಸೊ ನಾವಿದು ಹೊರಟಿದ್ದು ನ್ಯೂ ಇಯರ್ ದಿವಸನೇ. ನ್ಯೂ ಇಯರ್ ಆದಮೇಲೆ ಮಾರನೇ ದಿವಸಕ್ಕೆ ಹೋಗಿದ್ದು. ಸೊ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಅಲ್ಲೂ ಏನು ಅಷ್ಟೊಂದು ರಶ್ ಎಲ್ಲ ಏನಿರಲಿಲ್ಲ. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತು ಊಟಕ್ಕೆ ಮಾತ್ರ ತುಂಬ ರಶ್ ಇದ್ದರು. ಮತ್ತು ಇದು ಬಂದು ಮೇನ್ ದೇವಸ್ಥಾನ ಕುಕ್ಕೆಯಲ್ಲಿರೋದು. ಕುಕ್ಕೆಗೆ ಹೋದವರು ಆಲ್ಮೋಸ್ಟ್ ಅಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಯಾಕಂದರೆ ಇದು ಮೇನ್ ಫಸ್ಟ್ ಹುಟ್ಟಿದ್ದು ಇಲ್ಲೇ ಅಲ್ವಾ. ಸುಬ್ರಹ್ಮಣ್ಯ ಸ್ವಾಮಿದು ಮಣ್ಣಿನ ವಿಗ್ರಹ ಇರೋದು ಅಲ್ಲೇ ಅಲ್ವಾ, ಹುತ್ತ ಎಲ್ಲ ಅಲ್ಲೇ ಇರೋದಲ್ವ. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತಾರೆ ಅಲ್ಲಿಗೆ ಹೋದ್ರೂ. ಮತ್ತು ಇಲ್ಲಿ ನೀರಲ್ಲಿ ಕೈಯೆಲ್ಲ ತೊಳ್ಕೊಂಡು ಅದು ನೀರೆಲ್ಲ ಸ್ವಲ್ಪ ತಲೆಗೆಲ್ಲ ಚಿಮ್ಸ್ಕೊಂಡು ಹೊರಟ್ವಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು, ಈ ಥರ ಕಲ್ಗಳೆಲ್ಲ ಇಕ್ಕಿ ಜೋಡಿಸ್ಕೊಂಡು ಎಲ್ಲ ಇದು ಮಾಡಿದ್ದಾರೆ. ಇದೇನಪ್ಪ ಅಂದರೆ ಅವ್ರು ಏನಾದರೂ ಅಂದ್ಕೊಂಡಿರ್ತಾರಲ್ವ, ಅದು ನೆರವೇರಲಿಲ್ಲ, ಮನೆ ಕಟ್ಟೋದೇ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಥರ ಇದು ಮಾಡಿರ್ತಾರಲ್ವ, ಅದನ್ನು ಇದು ಮಾಡಿದ್ದಾರೆ. ತಿರ್ಗಾ ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇಲ್ಲಿ ನೋಡ್ಬೋದು, ನನ್ನ ಮಗ ಇದು ಮಾಡ್ಕೊಂಡು ಆಡ್ಕೊಂಡಿದ್ದಾನೆ. ನಾವು ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಆಗೋಯ್ತು. ನಾನು ಯಾವುದೇ ಥರದ್ದು ವಿಡಿಯೋ ಮಾಡಿಲ್ಲ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.